ಏನ್ ಚಿನ್ನ ಹಂಗ್ ನೋಡ್ತಿದ್ಯಾ? ಇವ್ರು ಯಾರು ಅಂತ ನೋಡ್ತಿದ್ಯಾ? ನಿಮ್ಮಮ್ಮ ಇರುವಾಗ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ಲು, ಅದ್ರಗಿನ್ನ 10% ಚೆನ್ನಾಗಿ ನೋಡ್ಕೊಂತೀನಿ ಕಣೆ. ನಿನ್ಗೆ ಯಾವ್ದಕ್ಕೂ ಏನಕ್ಕೂ ಕೊರತೆ ಇಲ್ದಂಗೆ ನಾನು ನಿನ್ನ ಸಾಕ್ತೀನಿ. ಚಿಂತೆ ಮಾಡಬೇಡ, ಅಳಬೇಡ. ಇಲ್ಲಿ ನೋಡು, ಇನ್ಮೇಲೆ ನಾನೇ ನಿನಗೆ ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲ ನಾನೇ ಕಣೆ. ನಮ್ಮ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದೆ, ಆದ್ರೆ ಇಂಥ ಬಂಗಾರದಂತ ಮಗುನ ಬಿಟ್ಬಿಟ್ಟು ಹೋಗಿದ್ದಾಳಲ್ಲ, ಆ ದೇವರೇ ಕಾಪಾಡುತ್ತದ್ದೇನೆ ಕಣೆ ನಿನ್ನ. ನಿನ್ಗೆಲ್ಲ ನಾನೇ, ನಾನು ಸರ್ವಸ್ವನೇ ನಿನ್ಗೆ ದಾರ ಏರಿತೀನಿ ಪುಟ್ಟ. ಇಲ್ಲಿ ನೋಡು, ನೀನ್ ಹೆಣ್ಮಗು ಅನ್ಕೊಂಡು ನಿಮ್ಮಪ್ಪ ನಿನ್ನ ದುರಾದೃಷ್ಟ, ನತೆ ದೃಷ್ಟಿ, ದರಿದ್ರದವಳಂತ ಬಿಟ್ಬಿಟ್ಟು ಹೋಗಿದ್ದಾನ ಕಣೆ. ಆದ್ರೆ ನೀನು ದೊಡ್ಡವಳಾದ್ಮೇಲೆ ಇಂಥ ಹೆಣ್ಮಗುನ ನಾನು ಬಿಟ್ಟೋದ್ನಲ್ಲ, ಇಂಥ ಹೆಣ್ಮಗುಗ್ ನಾ ಜನ್ಮ ಕೊಟ್ನಲ್ಲ ಅಂತ ಅವರು ಮೆಚ್ಕೋಬೇಕು ಕಣೆ. ಆ ಥರ ನಿನ್ನ ನಾನು ಬೆಳೆಸ್ತೀನಿ ಚಿನ್ನು, ನಿಜ ಆ ಥರ ಬೆಳೆಸ್ತೀನಿ ಕಣೆ. ಇದು ನಾನು ಪೂಜಿಸೋ ಆ ತಾಯಿ ಎಲ್ಲವನ್ ಮೇಲೆ ಆಣೆದು. ಚಿನ್ನಿ ಬಾ, ಮಲಗಿಸ್ತೀನಿ, ಟೈಮ್ ಆಗಿದೆ. ಓಕೆನಾ? ಬಾ. ಸುಮ್ಮನೆ ಮಾಡ್ಕೊಳೆ, ಓದಾಡ್ಬೇಡ. ಅಮ್ಮ, 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 ಎಲ್ಲೋಯ್ತಪ್ಪ ಅಮ್ಮ? ಅಮ್ಮ, ಅಮ್ಮ, ಅಯ್ಯೋ ನೀನ್ ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡ್ಕಾಡ್ ಸಾಕಾಗೋದ್ ನೋಡು. ಏನೇ ಸಾವಿತ್ರಿ, ಏನಕ್ಕೆ ಕಿರಿಸ್ತಾ ಇದೀಯಾ? ನಾನು ನಿನಗೆ ನೆನ್ನೆನೆ ಹೇಳಿದ್ನಲ್ಲ, ಕಾಲೇಜ್ ಫೀಸ್ ಕಟ್ಬೇಕು, ದುಡ್ಡು ಕೊಡು ಅಂತ. ಚಿನ್ನಿ, ನನ್ನ ಹತ್ರ ಇಲ್ಲ ಕಣೆ ಇವಾಗ. ಇನ್ನು 2 ದಿನ ತಡ್ಕೋ, ನಾನೇ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ತೀನಿ ಕಣೆ. ಹೋಗಮ್ಮ, ನೀನ್ ಯಾವಾಗ್ಲೂ ಹಿಂಗೆ ಹೇಳ್ತೀಯ. ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ದುಡ್ಡು ಕೊಟ್ಟಿರ್ತಾರೆ, ನಾನೇ ಲಾಸ್ಟಿಗೆ ಕೊಡೋದು. ಪ್ಲೀಸ್ ಬಂಗಾರ, ನನ್ನ ಕಷ್ಟನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನಾನು ಎಲ್ಲಂತ ಹೋಗ್ತಾರಲಿ ಹೇಳು. ಪ್ಲೀಸ್ ಚಿನ್ನ, ಇನ್ನು 2 ದಿನ ಹೆಂಗಾರು ಮಾಡಿ ತರ್ತೀನಿ, ಸರಿನಾ? ಹೋಗಮ್ಮ, ಪ್ರತಿ ಸರಿ ನೀನ್ ಹಿಂಗೆ ಮಾಡ್ತೀಯ. ನನ್ ಫ್ರೆಂಡ್ಸ್ಗಳ ಮುಂದೆಲ್ಲ ಮರ್ಯಾದೆ ತೆಗಿತೀಯ ನೀನೆ. ಈ ಸಲ ಆತರ ಎಲ್ಲ ಆಗಲ್ಲ ಚಿನ್ನ, ಆಯ್ತಾ? ಖಂಡಿತ ಇನ್ನು 2 ದಿನ ನಾನು ತಂದ್ಕೊಡ್ತೀನಿ. ನೀನ್ ಯಾವಾಗ್ಲೂ ಹಿಂಗೆ ಅಂತೀಯ, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಬೇಕಷ್ಟೇ, ನಂಗೆ ದುಡ್ಡು ಬೇಕಂದ್ರೆ ಬೇಕಂದ್ರೆ ಬೇಕಷ್ಟೇ. ಸಾವಿತ್ರಿ, ಇಲ್ಲೋಡು ಮಗ್ಲೇ, ಇಲ್ಲೋಡು ಚಿನ್ನ, ಇಲ್ಲೋಡು. ಇನ್ಮೇಲೆ ಆತರ ಎಲ್ಲ ಆಗಲ್ಲ, ಆಯ್ತಾ? ಇನ್ನು 2 ದಿನ ಚಿನ್ನ, ನಾನು ಎಲ್ಲರ ಮನೆಗೆ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಸಾವಿತ್ರಿ, ಇನ್ನು 2 ದಿನ ಮಗಳೇ, ಎಲ್ಲರೂ ಮನೆ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ನೋಡು, ನಿನ್ ಕೈ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ಕಾಲೇಜಿಗೆ ಕಳಿಸ್ಬೇಡ ನೀನ್ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ನೀನು ನನ್ನ ಅರ್ಥ ಮಾಡ್ಕೋ. ನೋಡು, ನಾಳೆ ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನಂತೂ ಕಾಲೇಜಿಗೆ ಹೋಗಲ್ಲ ಅಷ್ಟೇ. ಸಾವಿತ್ರಿ,
ಸರ ಇದು ಅಕ್ಕಿ ಮೂಟೆದು ಇನ್ನು 6 ಲಕ್ಷ ರೂಪಾಯಿ ಬರೋದಿದೆ. ಅದಾದ್ಮೇಲೆ ಮತ್ತೆ ರಂಗಪ್ಪ ಅವರು ಭತ್ತಕ್ಕೆ ಗೊಬ್ಬರ ಒಯ್ದಿದ್ದು ಅವ್ರು ಇನ್ನ 3.5 ಲಕ್ಷ ರೂಪಾಯಿ ಇದೆ. ಅದಾದ್ಮೇಲೆ ಮತ್ತೆ ಮೋನೇಶ್ ಅವರು ಇದು ಒಯ್ದಿರೋದು ಅದು 6 ಲಕ್ಷ ರೂಪಾಯಿ ಇದೆ. ಹಂಗೆ ಮತ್ತೆ ಮಲ್ಲಪ್ಪ ಅವರು ಒಯ್ದಿರೋದು ಅವ್ರದ್ದು 5.5 ಲಕ್ಷ ರೂಪಾಯಿ ಇದೆ. ಇದೆಲ್ಲ ಮತ್ತೆ ಇದು ಮೊನ್ನೆ ಭತ್ತ ಹಾಕಿದ್ದು ಸರ ಅದನ್ನು ಇನ್ನು 7 ಲಕ್ಷ ರೂಪಾಯಿ ಇದೆ. ಇದೆಲ್ಲ ಪೆಂಡಿಂಗ್ ಇಷ್ಟು ಉಳಿದಿದೆ ಸರ. ಮತ್ತೇನು ಮಾಡೋಣ? ಕೊಟ್ಟವ್ರನ್ನ ಬಿಟ್ಟು ಕೊಡಲಾರದವ್ರ ಲಿಸ್ಟ್ ಮಾಡು. ಕಾಲ್ ತೆಗಿಬೇಕಾ, ಕೈ ತೆಗಿಬೇಕಾ, ಕತ್ತು ತೆಗಿಬೇಕಾ, ಅದನ್ನ ನಾ ಡಿಸೈಡ್ ಮಾಡ್ತೀನಿ. ನಮಸ್ಕಾರ ಯಜಮಾನ್ರೆ. ಏನ್ ಭೀಮವ್ವ ನೀನಿಲ್ಲಿ? ಸ್ವಲ್ಪ ದುಡ್ಡು ಬೇಕಾಗಿತ್ತು ಯಜಮಾನ್ರೆ. ಕೂತ್ಕೋ. ಇಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ. ಇಲ್ಲ ಪರವಾಗಿಲ್ಲ, ಕೂತ್ಕೋ. ನೋಡು ಭೀಮವ್ವ, ದುಡ್ಡು ಕೊಡ್ಬೇಕಾದ್ರೂ ಅಷ್ಟೇ ಪ್ರೀತಿಯಿಂದ ಇರ್ತೀನಿ, ದುಡ್ಡು ವಸೂಲಿ ಮಾಡ್ಬೇಕಾದ್ರೂ ಅಷ್ಟೇ ಕಠೋರವಾಗಿರ್ತೀನಿ. ತಿಳಿತ್ಯಾ? ಸರಿ ಯಜಮಾನ್ರೆ, ಈ ನಿಮ್ಮ ಉಪಕಾರನ ನಾನು ಮರೆಯಲ್ಲ ಯಜಮಾನ್ರೆ. ಏ ಸಾವಿತ್ರಿ, ಎಲ್ಲಿದ್ಯಾ ಮಗಳೇ? ಯಾಕಮ್ಮ ಯಾಕಷ್ಟು ಕೂಗ್ತಿದಿ ಹೇಳು? ಬಾರೆ, ನಿನಗೊಂದು ಖುಷಿಯಾದ ವಿಚಾರ ಹೇಳ್ತೀನಿ. ದುಡ್ಡು ಸಿಕ್ತಾ? ಖಂಡಿತ ಮಗಳೇ, ದುಡ್ಡು ಸಿಕ್ಕಿದೆ. ಇದನ್ನ ಎಷ್ಟು ಕಷ್ಟಪಟ್ಟು ಬೇರೆಯವ್ರ ತಕ್ಕ ಹೊಂದಿಸಿ ತಂದಿರೋ ದುಡ್ಡು ಕಣೆ. ಯಾವ್ದಕ್ಕೂ ಖರ್ಚು ಮಾಡ್ಬೇಡ ಚಿನ್ನ, ಆಯ್ತಾ? ನೀನ್ ನನ್ ಮೇಲೆ ನಂಬಿಕೆ ಇಲ್ವಾ? ಕಾಲೇಜ್ ಫೀಸ್ ಕಟ್ಟಕ್ಕಷ್ಟೇ ನಾನು ಕೇಳ್ತಿರೋದು. ನಂಬಿಕೆ ಇದೆ ಮಗಳೇ, ಅಮ್ಮನಾಗಿ ಇಷ್ಟು ಹೇಳ್ಬಾರ್ದಾ? ಸರಿ ತಗೋ, ಇದ್ರಲ್ಲಿ 2,000 ರೂಪಾಯಿ ಇದೆ. ಚೆನ್ನಾಗಿ ಫೀಸ್ ಕಟ್ಟು, ಚೆನ್ನಾಗಿ ಓದು, ಸರಿನಾ? ಥ್ಯಾಂಕ್ ಯು ಅಮ್ಮ. ಸರಿ ಮಗಳೇ. ಅಯ್ಯೋ, ಒಲೆ ಮೇಲೆ ಅನ್ನ ಇಕ್ಕಿದ್ದೀನಿ ಕಣೆ, ಸೀದೋಗುತ್ತೆ. ನಾನು ನೋಡ್ತೀನಿ, ಓಕೆನಾ? ನಾನು ಕಾಲೇಜಿಗೆ ಹೋಗ್ತೀನಿ, ಆಯ್ತಾ? ಸರಿ, ಹುಷಾರು ಮಗಳೇ. ಹ್ಞೂ ಸರಿ, ಬಾಯ್. ಭೀಮವ್ವ ಮನೆಗಿದ್ದಾಳ? ನಾ ಬಂದೆ.